ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು BJP ಮತ್ತು JDS ಸಮನ್ವಯ ಸಮಿತಿ ಸಭೆಯನ್ನು ಮಾಡಿದ್ರಿ. ಪ್ರತಿ ವಿಧಾನಸಭಾ ಅಧಿವೇಶನದ ಮುಂಚೆ ನಮ್ಮ ಎರಡೂ ಪಕ್ಷಗಳು NDA ಪಾರ್ಟ್ನರ್ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದಲ್ಲಿ ನಾವು ಕಳೆದ ಎಲ್ಲ ವಿಧಾನಸಭೆಯಲ್ಲೂ ಕೂಡ JDS ಮತ್ತು BJP ಒಟ್ಟೊಟ್ಟಿಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಿರಿ. ಮೂಡ ಹಗರಣ ಇರ್ಬೋದು, 14 ಸೈಟ್ ವಾಪಸ್ ಕೊಡಿಸೋದಂಥ ಪ್ರಕರಣ ಇರ್ಬೋದು, ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟಂಥ ವಿಚಾರ ಇರ್ಬೋದು, ಮತ್ತು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಸತ್ತಂಥ 11 ಜನ ಅಮಾಯಕ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿಚಾರ ಇರ್ಬೋದು. ಎರಡೂ ಕೂಡ ಭಾಳ ಪ್ರಖರವಾಗಿ BJP ಮತ್ತು JDS ನಮ್ಮೆಲ್ಲ ಶಾಸಕರು ಮುಖಂಡರು ಸಮರ್ಥವಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪ್ರತಿಪಾದನೆ ಮಾಡಿದಿರಿ. ನಾವು ವಿರೋಧ ಪಕ್ಷವಾಗಿ ಸರ್ಕಾರ ನಡೀತಾ ಇರೋವಂಥ ಈ ತಪ್ಪು ಹಾದಿ ಏನಿದೆ, ಜನಗಳಿಗೆ ಕೊಟ್ಟಂಥ ಭರವಸೆಗಳೇನಿದೆ ಅದರ ವಿರುದ್ಧವಾಗಿ ನಡೀತಾ ಇರೋವಂಥ ಸರ್ಕಾರದ ವಿರುದ್ಧವಾಗಿ ಮತ್ತು ಈ ಸರ್ಕಾರ ದುಡ್ಡು ವಸೂಲಿ ಮಾಡುವಂಥ ಒಂದು 60% ಕಮಿಷನ್ ವಸೂಲಿ ಮಾಡುವಂಥ ಸರ್ಕಾರವಾಗಿ ರೂಪುಗೊಂಡಿರೋದ್ರಿಂದ ಕರ್ನಾಟಕವನ್ನು ATM ಮಾಡಿಕೊಂಡು ಕೇಂದ್ರಕ್ಕೆ ಹಣ ಕಳಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ಸಲ್ಲಿ ಆಗಿರೋದ್ರಿಂದ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಈಗ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 10-12 ವಿಚಾರಗಳು ನಮ್ಮ ಎರಡೂ ಪಾರ್ಟಿಯ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಯಿತು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ಸಭೆಗೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಫೋನಲ್ಲಿ ಕನೆಕ್ಟ್ ಆಗಿ ಅವರು ಕೂಡ ಸಲಹೆಗಳನ್ನು ನಮ್ಮ ವಿಜಯೇಂದ್ರ ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳನ್ನು ತೆಗೆದುಕೊಂಡು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಾದಾಗ ಈ ಒಂದು ಸಭೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕದಲ್ಲೇ ಇರೋವಂಥ ಸಮಸ್ಯೆಗಳೇ ಚರ್ಚೆ ಆಗಬೇಕಾಯಿತು. ಈ ಸರ್ಕಾರ ಒಂದು ರೀತಿ ಕಾಟಾಚಾರಕ್ಕೆ ನಡೀತಾ ಇದೆ. ಈ ಅಧಿವೇಶನ ಸುಮಾರು 8 ದಿನ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನಡೆಯಲ್ಲ. ಯಾಕಂದರೆ ಸಿಟ್ಟಿಂಗ್ MLA ತೀರೋಗಿರೋದ್ರಿಂದ 1 ದಿನ ನಡೆಯಲ್ಲ ಅಂತ ಅನಿಸುತ್ತೆ. ಕಡಿಮೆ ಅವಧಿ. ಪ್ರತಿ ಬಾರಿನೂ ಉತ್ತರ ಕರ್ನಾಟಕ ಚರ್ಚೆ ಬಂದಾಗ ಆಡಳಿತ ಪಕ್ಷ ಏನು ಮಾಡುತ್ತೆ, ಅವರ ಮರ್ಜಿಗೋಸ್ಕರ ಮತ್ತು ಅವ್ರ ಬಿಲ್ ಪಾಸ್ಗಳು ನಮ್ಮ ವಿಶ್ವನಾಥ್ ಹೇಳ್ತಾ ಇದ್ರು ಎಲ್ಲ ಬೆಂಗಳೂರದೇ ತಂದಿದ್ದಾರಂತೆ. ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಕಾರ್ಪೊರೇಷನ್ನು ಈ ಥರದ ವಿಚಾರಗಳೇ ತಂದಿದ್ದಾರೆ. ಅದನ್ನು ನೀವೆಲ್ಲ ಹೇಳಿದ್ದು 30 ನಾರಾಯಣ ಸ್ವಾಮಿಯವರು ಎಲ್ಲ ಬಿಲ್ಗಳು ಬೆಂಗಳೂರದು ಈ ಥರದ್ದಾದರೆ ಉತ್ತರ ಕರ್ನಾಟಕದಲ್ಲಿ ಸಭೆ ಮಾಡೋದು, ವಿಧಾನಸಭೆ ನಡೆಸೋದು ಅವಶ್ಯಕತೆ ಏನಿದೆ? ಸರ್ಕಾರ ಅಲ್ಲಿ ನಡೆಸಬೇಕು ಅಂತ ಆಗಿರೋ ಅಂಥದ್ದು. ಹಿಂದೆ ಕುಮಾರಸ್ವಾಮಿಯವರಿದ್ದಾಗ, ಯಡಿಯೂರಪ್ಪನವರಿದ್ದಾಗ ಅಲ್ಲೊಂದು ಭವನ ಆಗಬೇಕು, ಅಲ್ಲಿ ಅದಕ್ಕೆ ಮಾನ್ಯತೆ ಸಿಗಬೇಕು, ಅಲ್ಲಿ ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕದ್ದು ಹಳೆ ಮೈಸೂರು ಥರ ಅದನ್ನು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ವಿಧಾನಸಭಾ ಅಧಿವೇಶನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈಗ ಅಲ್ಲಿ ಅಧಿವೇಶನನೇ 8 ದಿನಕ್ಕೆ ನಿಂತಿದೆ. ಅದಕ್ಕೆ ನಾವು 20 ದಿನ ಆದರೂ ವಿಧಾನಸಭಾ ಅಧಿವೇಶನ ನಡೆಸಬೇಕು ಅನ್ನೋ ಡಿಮ್ಯಾಂಡನ್ನು ನಾವು ಈ ಅಧಿವೇಶನದಲ್ಲಿ ಇಡ್ತಾಯಿದ್ದೀರಿ. BSc ಮೀಟಿಂಗಲ್ಲಿ ಇಡ್ತಾಯಿದ್ದೀರಿ. ಪ್ರಮುಖವಾಗಿ ಅಲ್ಲಿ ಕೊನೆ ದಿನಕ್ಕೆ ಚರ್ಚೆ ಕೊಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೊನೆ 2-3 ದಿನ ಕೊಟ್ಬಿಟ್ಟು ಕೊನೆಯಲ್ಲಿ ಮುಖ್ಯಮಂತ್ರಿ ತಿಪ್ಪೆ ಸಾರಿಸಿ ಸಂತೆ ಭಾಷಣ ಮಾಡಿ ಹೋಗಿದ್ದಾರೆ. ಆದರೆ ಇದುವರೆಗೂ ಅವರು 2.5 ವರ್ಷದಲ್ಲಿ ಕೊಟ್ಟಂಥ ಉತ್ತರ ಕರ್ನಾಟಕಕ್ಕೆ ಏನು ಭರವಸೆ ಕೊಟ್ಟಿದ್ರು, ಕೈಗಾರಿಕೆ ತರ್ತೀನಿ, ಶಾಲೆಗಳು ಮಾಡ್ತೀರಿ, ನೀರಾವರಿ ಯೋಜನೆಗೆ ಹಣ ಕೊಡ್ತೀರಿ ಅಂತ ಎಲ್ಲ ಮೋಸ ಮಾಡಿದ್ದಾರೆ. ಮೋಸ ಮಾಡಿ ಅನ್ಯಾಯ ಮಾಡಿದ್ದಾರೆ. ಅದು ಕೃಷ್ಣೆ ಇರ್ಬೋದು, ಎಲ್ಲ ನದಿಗಳು ಇವತ್ತು ಗೇಟ್ ಕಿತ್ತೋಗಿ 1 ವರ್ಷ ಆಯಿತು. ಡ್ಯಾಮ್ದು ತುಂಗಭದ್ರಾ ಇನ್ನು ಅವನಿಗೆ 12 ಕೋಟಿ ರೂಪಾಯಿ ಫಸ್ಟ್ ಪೇಮೆಂಟು, ಒಟ್ಟು 65 ಕೋಟಿ ಏನೋ ಬರ್ಬೋದು, ಅದು 2 ಕೋಟಿ. ಅದಿನ್ನು 12 ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ.
12 ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಅವನ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾನೆ. ನಾನು ಹೋಗಿ 2 ದಿನದಿಂದ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆಗೆ ಹೋಗಿದ್ದೆ. ನಾನು ಹೋದಾಗ ಅವ್ರು ಮಾಡಿರೋದೇ 14 ಗೇಟು, ಅದು ಇನ್ನೂ ನಡೀತಾ ಇದೆ ಕೆಲಸ. ಒಟ್ಟು 32 ಗೇಟು ಅಲ್ವಾ? 32 ಗೇಟ್ ಆಗಬೇಕು. ಯಾವಾಗ ಮಾಡ್ತಾರೆ? ನಾನು ಕೇಳಿದೆ ಅಧಿಕಾರಿಗಳನ್ನ, ಅವ್ರು ಹೇಳಿದ್ರು ಮಾರ್ಚ್ ಏಪ್ರಿಲ್ ಅಂತ ಹೇಳಿದ್ರು. ಮಾರ್ಚ್ ಏಪ್ರಿಲಲ್ಲಿ ಹೇಳಿದ್ರೆ ಅವರು, ಇದು ಅಕ್ಟೋಬರ್ ನವೆಂಬರಲ್ಲೂ ಆಗಲ್ಲ. ಅಂದರೆ ಮುಂದೆ ಈಗಾಗಲೇ 2ನೇ ಬೆಳೆ ಸಿಗ್ತಾ ಇಲ್ಲ ಅಲ್ಲಿ. ನಾವು ಕುಮಾರಸ್ವಾಮಿಯವರು ನಾವೆಲ್ಲರೂ ಕೂಡ ಆ 2ನೇ ಬೆಳೆ ನಿಮ್ಗೆ ಕೊಡೋಕ್ಕಾಗದೆ ಮೋಸ ಮಾಡಿದ್ದೀರಾ, ನೀರು ಸಂಗ್ರಹಣೆ ಆಗದೆ ಎಲ್ಲ ಸಮುದ್ರಕ್ಕೆ ಹೊರಟೋಗಿದೆ, ಆಂಧ್ರಗೆ ಹೊರಟೋಗಿದೆ, ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ಆಗ್ರಹವನ್ನು ಈ ಸಮನ್ವಯ ಸಮಿತಿ ಸಭೆ ಮುಖಾಂತರ ಆಗ್ರಹವನ್ನು ನಾವು ಮಾಡಿದ್ದೀರಿ, ಪರಿಹಾರ ಕೊಡಬೇಕು ಅಂತ. ಈಗ ನೀವು ಮಾಡ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷಕ್ಕೂ 2ನೇ ಬೆಳೆ ಸಿಗಲ್ಲ. ಮಳೆಗಾಲ ಮಾರ್ಚ್ ಏಪ್ರಿಲಲ್ಲಿ ಮಳೆಗಾಲ ಶುರುವಾಗ್ತೈತೆ, ನೀರು ಸಂಗ್ರಹಣೆ ಆಗಿದ್ದೆಲ್ಲ ವಾಪಸ್ಸು ಹೋಗ್ತಾ ಇದ್ದಾರೆ, ಆಂಧ್ರಗೆ ಹೊರಟೋಗ್ತೈತೆ. ಆದ್ದರಿಂದ ಈ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ದ್ರೋಹ ಬಗ್ದಿದೆ. ಇದರ ವಿಚಾರವನ್ನು ಚರ್ಚೆಗೆ ಮೊದಲನೇ ದಿನವೇ ಇದನ್ನು ಉತ್ತರ ಕರ್ನಾಟಕ ಮತ್ತು ಫ್ಲಡ್ಡು, ಕಬ್ಬು ಬೆಳೆಗಾರದು ಏನು ಹಾನಿ ಆಯಿತು, ಸುಮಾರು 200ಕ್ಕೂ ಹೆಚ್ಚು ಟ್ಯಾಕ್ಟ್ರುಗಳನ್ನು ಟ್ಯಾಕ್ಟ್ರ್ ಸುಟ್ಟಾಕಿದ್ರು. ಸರ್ಕಾರ ಸತ್ತೋಗಿರೋದ್ರಿಂದ ಸುಟ್ಟಾಕಿದ್ದಾರೆ. ಬಂದೋಬಸ್ತ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇದು, ಅದರಿಂದ ಸುಟ್ಟಾಕಿದ್ದಾರೆ. ಈ ವಿಚಾರವನ್ನು ಮೊದಲ ಆದ್ಯತೆಯಾಗಿ ನಮ್ಮ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ಈ ವಿಚಾರವನ್ನು ಫಸ್ಟ್ ತಗೊಬೇಕು ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಎರಡೂ ಸದನದಲ್ಲಿ ನಾವು ತಗೊಳ್ಳೋವಂಥ ಕೆಲಸವನ್ನು ಮಾಡ್ತೀರಿ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು BJP ಮತ್ತು JDS ಸಮನ್ವಯ ಸಮಿತಿ ಸಭೆಯನ್ನು ಮಾಡಿದ್ರಿ. ಪ್ರತಿ ವಿಧಾನಸಭಾ ಅಧಿವೇಶನದ ಮುಂಚೆ ನಮ್ಮ ಎರಡೂ ಪಕ್ಷಗಳು NDA ಪಾರ್ಟ್ನರ್ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದಲ್ಲಿ ನಾವು ಕಳೆದ ಎಲ್ಲ ವಿಧಾನಸಭೆಯಲ್ಲೂ ಕೂಡ JDS ಮತ್ತು BJP ಒಟ್ಟೊಟ್ಟಿಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಿರಿ. ಮೂಡ ಹಗರಣ ಇರ್ಬೋದು, 14 ಸೈಟ್ ವಾಪಸ್ ಕೊಡಿಸೋದಂಥ ಪ್ರಕರಣ ಇರ್ಬೋದು, ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟಂಥ ವಿಚಾರ ಇರ್ಬೋದು, ಮತ್ತು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಸತ್ತಂಥ 11 ಜನ ಅಮಾಯಕ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿಚಾರ ಇರ್ಬೋದು. ಎರಡೂ ಕೂಡ ಭಾಳ ಪ್ರಖರವಾಗಿ BJP ಮತ್ತು JDS ನಮ್ಮೆಲ್ಲ ಶಾಸಕರು ಮುಖಂಡರು ಸಮರ್ಥವಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪ್ರತಿಪಾದನೆ ಮಾಡಿದ್ದೀರಿ. ನಾವು ವಿರೋಧ ಪಕ್ಷವಾಗಿ ಸರ್ಕಾರ ನಡೀತಾ ಇರೋವಂಥ ಈ ತಪ್ಪು ಹಾದಿ ಏನಿದೆ, ಜನಗಳಿಗೆ ಕೊಟ್ಟಂಥ ಭರವಸೆಗಳೇನಿದೆ ಅದರ ವಿರುದ್ಧವಾಗಿ ನಡೀತಾ ಇರೋವಂಥ ಸರ್ಕಾರದ ವಿರುದ್ಧವಾಗಿ, ಮತ್ತು ಈ ಸರ್ಕಾರ ದುಡ್ಡು ವಸೂಲಿ ಮಾಡುವಂಥ ಒಂದು 60% ಕಮಿಷನ್ ವಸೂಲಿ ಮಾಡುವಂಥ ಸರ್ಕಾರವಾಗಿ ರೂಪುಗೊಂಡಿರೋದ್ರಿಂದ ಕರ್ನಾಟಕವನ್ನು ATM ಮಾಡ್ಕೊಂಡು ಕೇಂದ್ರಕ್ಕೆ ಹಣ ಕಳಿಸೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ಸಲ್ಲಿ ಆಗಿರೋದ್ರಿಂದ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಈಗ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 10-12 ವಿಚಾರಗಳು ನಮ್ಮ ಎರಡೂ ಪಾರ್ಟಿಯ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಯಿತು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ಸಭೆಗೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಫೋನಲ್ಲಿ ಕನೆಕ್ಟ್ ಆಗಿ ಅವರು ಕೂಡ ಸಲಹೆಗಳನ್ನು ನಮ್ಮ ವಿಜಯೇಂದ್ರ ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳನ್ನು ತೆಗೆದುಕೊಂಡು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಾದಾಗ ಈ ಒಂದು ಸಭೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕದಲ್ಲೇ ಇರೋವಂಥ ಸಮಸ್ಯೆಗಳೇ ಚರ್ಚೆ ಆಗಬೇಕಾಯಿತು. ಈ ಸರ್ಕಾರ ಒಂದು ರೀತಿ ಕಾಟಾಚಾರಕ್ಕೆ ನಡೀತಾ ಇದೆ. ಈ ಅಧಿವೇಶನ ಸುಮಾರು 8 ದಿನ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನಡೆಯಲ್ಲ. ಯಾಕಂದರೆ ಸಿಟ್ಟಿಂಗ್ MLA ತೀರೋಗಿರೋದ್ರಿಂದ 1 ದಿನ ನಡೆಯಲ್ಲ ಅಂತ ಅನಿಸುತ್ತೆ. ಕಡಿಮೆ ಅವಧಿ. ಪ್ರತಿ ಬಾರಿನೂ ಉತ್ತರ ಕರ್ನಾಟಕ ಚರ್ಚೆ ಬಂದಾಗ ಆಡಳಿತ ಪಕ್ಷ ಏನು ಮಾಡುತ್ತೆ, ಅವರ ಮರ್ಜಿಗೋಸ್ಕರ ಮತ್ತು ಅವ್ರ ಬಿಲ್ ಪಾಸ್ಗಳು ನಮ್ಮ ವಿಶ್ವನಾಥ್ ಹೇಳ್ತಾಯಿದ್ರು ಎಲ್ಲ ಬೆಂಗಳೂರದೇ ತಂದಿದ್ದಾರಂತೆ.
ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಕಾರ್ಪೊರೇಷನ್ನು ಈ ಥರದ ವಿಚಾರಗಳೇ ತಂದಿದ್ದಾರೆ. ಅದನ್ನು ನೀವೆಲ್ಲ ಹೇಳಿದ್ದು 30 ನಾರಾಯಣ ಸ್ವಾಮಿ ಅವರು ಎಲ್ಲ ಬಿಲ್ಗಳು ಬೆಂಗಳೂರದು ಈ ಥರದ್ದಾದರೆ ಉತ್ತರ ಕರ್ನಾಟಕದಲ್ಲಿ ಸಭೆ ಮಾಡೋದು, ವಿಧಾನಸಭೆ ನಡೆಸೋದು ಅವಶ್ಯಕತೆ ಏನಿದೆ? ಸರ್ಕಾರ ಅಲ್ಲಿ ನಡೆಸಬೇಕು ಅಂತ ಆಗಿರೋ ಅಂಥದ್ದು. ಹಿಂದೆ ಕುಮಾರಸ್ವಾಮಿಯವರಿದ್ದಾಗ, ಯಡಿಯೂರಪ್ಪನವರಿದ್ದಾಗ ಅಲ್ಲೊಂದು ಭವನ ಆಗಬೇಕು, ಅಲ್ಲಿ ಅದಕ್ಕೆ ಮಾನ್ಯತೆ ಸಿಗಬೇಕು, ಅಲ್ಲಿ ಚರ್ಚೆ ಆಗಬೇಕು ಉತ್ತರ ಕರ್ನಾಟಕದ್ದು. ಹಳೆ ಮೈಸೂರು ಥರ ಅದನ್ನು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ವಿಧಾನಸಭಾ ಅಧಿವೇಶನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈಗ ಅಲ್ಲಿ ಅಧಿವೇಶನನೇ 8 ದಿನಕ್ಕೆ ನಿಂತಿದೆ. ಅದಕ್ಕೆ ನಾವು 20 ದಿನ ಆದರೂ ವಿಧಾನಸಭಾ ಅಧಿವೇಶನ ನಡೆಸಬೇಕು ಅನ್ನೋ ಡಿಮ್ಯಾಂಡನ್ನು ನಾವು ಈ ಅಧಿವೇಶನದಲ್ಲಿ ಇಡ್ತಾ ಇದ್ದೀರಿ. BSc ಮೀಟಿಂಗಲ್ಲಿ ಇಡ್ತಾ ಇದ್ದೀರಿ. ಪ್ರಮುಖವಾಗಿ ಅಲ್ಲಿ ಚರ್ಚೆ ಕೊನೆ ದಿನಕ್ಕೆ ಚರ್ಚೆ ಕೊಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೊನೆ 2-3 ದಿನ ಕೊಟ್ಬಿಟ್ಟು ಕೊನೆಯಲ್ಲಿ ಮುಖ್ಯಮಂತ್ರಿ ತಿಪ್ಪೆ ಸಾರಿಸಿ ಸಂತೆ ಭಾಷಣ ಮಾಡಿ ಹೋಗಿದ್ದಾರೆ. ಆದರೆ ಇದುವರೆಗೂ ಅವರು 2.5 ವರ್ಷದಲ್ಲಿ ಕೊಟ್ಟಂಥ ಉತ್ತರ ಕರ್ನಾಟಕಕ್ಕೆ ಏನು ಭರವಸೆ ಕೊಟ್ಟಿದ್ರು, ಕೈಗಾರಿಕೆ ತರ್ತೀನಿ, ಶಾಲೆಗಳು ಮಾಡ್ತೀರಿ, ನೀರಾವರಿ ಯೋಜನೆಗೆ ಹಣ ಕೊಡ್ತೀರಿ ಅಂತ ಎಲ್ಲ ಮೋಸ ಮಾಡಿದ್ದಾರೆ. ಮೋಸ ಮಾಡಿ ಅನ್ಯಾಯ ಮಾಡಿದ್ದಾರೆ. ಅದು ಕೃಷ್ಣೆ ಇರ್ಬೋದು, ಎಲ್ಲ ನದಿಗಳು ಇವತ್ತು ಗೇಟ್ ಕಿತ್ತೋಗಿ 1 ವರ್ಷ ಆಯಿತು. ಡ್ಯಾಮ್ದು ತುಂಗಭದ್ರಾ ಇನ್ನು ಅವನಿಗೆ 12 ಕೋಟಿ ರೂಪಾಯಿ ಪೇಮೆಂಟ್, ಫಸ್ಟ್ ಪೇಮೆಂಟು ಒಟ್ಟು 65 ಕೋಟಿ ಏನೋ ಬರ್ಬೋದು, ಅದು 2 ಕೋಟಿ. ಅದಿನ್ನು 12 ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. 12 ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಅವನ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾನೆ. ನಾನು ಹೋಗಿ 2 ದಿನದಿಂದ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆಗೆ ಹೋಗಿದ್ದೆ. ನಾನು ಹೋದಾಗ ಅವ್ರು ಮಾಡಿರೋದೇ 14 ಗೇಟು, ಅದು ಇನ್ನೂ ನಡೀತಾ ಇದೆ ಕೆಲಸ. ಒಟ್ಟು 32 ಗೇಟು ಅಲ್ವಾ? 32 ಗೇಟ್ ಆಗಬೇಕು. ಯಾವಾಗ ಮಾಡ್ತಾರೆ? ನಾನು ಕೇಳಿದೆ ಅಧಿಕಾರಿಗಳನ್ನ. ಅವ್ರು ಹೇಳಿದ್ರು ಮಾರ್ಚ್ ಏಪ್ರಿಲ್ ಅಂತ ಹೇಳಿದ್ರು. ಮಾರ್ಚ್ ಏಪ್ರಿಲಲ್ಲಿ ಹೇಳಿದ್ರೆ ಅವರು, ಇದು ಅಕ್ಟೋಬರ್ ನವೆಂಬರಲ್ಲೂ ಆಗಲ್ಲ. ಅಂದರೆ ಮುಂದೆ ಈಗಾಗಲೇ 2ನೇ ಬೆಳೆ ಸಿಗ್ತಾ ಇಲ್ಲ ಅಲ್ಲಿ. ನಾವು ಕುಮಾರಸ್ವಾಮಿಯವರು ನಾವೆಲ್ಲರೂ ಕೂಡ ಆ 2ನೇ ಬೆಳೆ ನಿಮ್ಗೆ ಕೊಡೋಕ್ಕಾಗದೆ ಮೋಸ ಮಾಡಿದ್ದೀರಾ, ನೀರು ಸಂಗ್ರಹಣೆ ಆಗದೆ ಎಲ್ಲ ಸಮುದ್ರಕ್ಕೆ ಹೊರಟೋಗಿದೆ, ಆಂಧ್ರಗೆ ಹೊರಟೋಗಿದೆ. ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ಆಗ್ರಹವನ್ನು ಈ ಸಮನ್ವಯ ಸಮಿತಿ ಸಭೆ ಮುಖಾಂತರ ಆಗ್ರಹವನ್ನು ನಾವು ಮಾಡಿದ್ದೀರಿ, ಪರಿಹಾರ ಕೊಡಬೇಕು ಅಂತ. ಈಗ ನೀವು ಮಾಡ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷಕ್ಕೂ 2ನೇ ಬೆಳೆ ಸಿಗಲ್ಲ. ಮಳೆಗಾಲ ಮಾರ್ಚ್ ಏಪ್ರಿಲಲ್ಲಿ ಮಳೆಗಾಲ ಶುರುವಾಗ್ತೈತೆ, ನೀರು ಸಂಗ್ರಹಣೆ ಆಗಿದ್ದೆಲ್ಲ ವಾಪಸ್ಸು ಹೋಗ್ತಾ ಇದ್ದಾರೆ, ಆಂಧ್ರಗೆ ಹೊರಟೋಗ್ತೈತೆ. ಆದ್ದರಿಂದ ಈ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ದ್ರೋಹ ಬಗ್ದಿದೆ. ಇದರ ವಿಚಾರವನ್ನು ಚರ್ಚೆಗೆ ಮೊದಲನೇ ದಿನವೇ ಇದನ್ನು ಉತ್ತರ ಕರ್ನಾಟಕ ಮತ್ತು ಫ್ಲಡ್ಡು, ಕಬ್ಬು ಬೆಳೆಗಾರದು ಏನು ಹಾನಿ ಆಯಿತು, ಸುಮಾರು 200ಕ್ಕೂ ಹೆಚ್ಚು ಟ್ಯಾಕ್ಟ್ರುಗಳನ್ನು ಟ್ಯಾಕ್ಟ್ರು ಸುಟ್ಟಾಕಿದ್ರು. ಸರ್ಕಾರ ಸತ್ತೋಗಿರೋದ್ರಿಂದ ಸುಟ್ಟಾಕಿದ್ದಾರೆ. ಬಂದೋಬಸ್ತ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇದು, ಅದರಿಂದ ಸುಟ್ಟಾಕಿದ್ದಾರೆ. ಈ ವಿಚಾರವನ್ನು ಮೊದಲ ಆದ್ಯತೆಯಾಗಿ ನಮ್ಮ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ಈ ವಿಚಾರವನ್ನು ಫಸ್ಟ್ ತಗೊಬೇಕು ಅಂತ ಹೇಳಿದ್ದಾರೆ. ಅದನ್ನು ನಮ್ಮ 2 ಸದನದಲ್ಲಿ ನಾವು ತಗೊಳ್ಳೋವಂಥ ಕೆಲಸವನ್ನು ಮಾಡ್ತೀರಿ.